ಹಾಯ್ ಫ್ರೆಂಡ್ಸ್, ಇವತ್ತು ನೋಡಿ ಬ್ಲೌಸಿಗೆ ಹೆಮ್ಮಿಂಗು ಯಾವ ರೀತಿ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಒಂದೇಳೆ ದಾರ ಪೋಣಿಸ್ಕೊಂಡಿದ್ದೀನಿ ಸೂಜಿಯಲ್ಲಿ. ಈ ರೀತಿ ಹಾಕ್ತಾ ಹೋಗಬೇಕು. ತುಂಬ ಈಸಿಯಾಗಿದೆ, ಬಿಗಿನರ್ಸ್ ಅಂತೂ ತುಂಬ ಅಂದರೆ ತುಂಬ ಈಸಿಯಾಗಿದೆ. ಈಗ ಸಣ್ಣ ಹೊರಗಡೆ ಜಾಸ್ತಿ ದಾರ ಕಾಣಬಾರ್ದು, ಸಣ್ಣ ಸಣ್ಣದಾಗಿ ಕಂಡ್ರೆ ಪರವಾಗಿಲ್ಲ. ಈ ರೀತಿ ಹಾಕ್ಕೋತಾ ಹೋಗಬೇಕು. ಎಷ್ಟು ಬೇಗ ಆಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ಇದೇ ರೀತಿ ಹಾಕ್ತಾ ಹೋಗಬೇಕು. ಕೈಯಲ್ಲೂ ಕರೆಕ್ಟಾಗಿ ಬ್ಯಾಕ್ ಪಟ್ಟಿನ ಹಿಡ್ಕೊಂಡು ನೀಟಾಗಿ ಹಾಕ್ತಾ ಹೋಗಬೇಕು. ತುಂಬ ಈಸಿಯಾಗಿದೆ. ನೀವು ನಿಮಗೆ ಮೊದಲಿಗೆ ಹಾಕ್ತಾ ಇದ್ದೀರಾ, ಕಲಿತಾ ಇದ್ದೀರಾ ಅಂದರೆ ಒಂದು ವೇಸ್ಟ್ ಬಟ್ಟೆ ತೊಗೊಳ್ಳಿ. ಒಂದು ವೇಸ್ಟ್ ಬಟ್ಟೆ ತೊಗೊಂಡು ಬಟ್ಟೆ ಫೋಲ್ಡ್ ಮಾಡಿಕೊಂಡು ಈ ರೀತಿ ಹಾಕ್ತಾ ಹೋಗಿ, ಹಾಕ್ಕೊಂಡು ಹಿಂದುಗಡೆಯಿಂದ ಹೇಗೆ ಬಂದಿದೆ ಅಂತ ನೋಡ್ಕೊಳ್ಳಿ. ಹಿಂದುಗಡೆ ಜಾಸ್ತಿ ದಾರ ಕಾಣಬಾರ್ದು, ಸಣ್ಣದಾಗಿ ಕಂಡ್ರೆ ಪರವಾಗಿಲ್ಲ. ನೋಡಿಕೊಂಡು ಹಾಕ್ಕೊಳ್ಳಿ. ಮತ್ತು ಕಲರ್ ದಾರ ತುಂಬ ಮುಖ್ಯ. ನೋಡಿ, ಹಿಂದುಗಡೆ ಸ್ವಲ್ಪನಾದರೂ ಏನಾದರೂ ಕಾಣ್ತಿದೆಯಾ? ನೋಡಿ, ಸ್ವಲ್ಪನೂ ಕಾಣಲ್ಲ. ಈಗ ನಾನು ಬ್ಯಾಕ್ ಪಾರ್ಟಿಗೆ ಪಟ್ಟಿಗೆ ಹಾಕ್ಕೊಂಡಾಯಿತು. ಈಗ ಸ್ಲೀವಿಗೆ ಹಾಕ್ಕೋತಾ ಇದ್ದೀನಿ. ಫಸ್ಟಿಂದ ಯಾವ ರೀತಿ ತಗೋಬೇಕು, ಒಂದೇಳೆ ದಾರ ತಗೊಂಡು ಅದಕ್ಕೆ ಒಂದು ಗಂಟು ಹಾಕ್ಕೋಬೇಕು. ಬಿಚ್ಚಿ ಹೋಗದೆ ಇರೋ ಥರ ಒಂದು ಗಂಟು ಹಾಕ್ಕೊಂಬಿಡಿ. ಗಂಟು ಹಾಕ್ಕೊಂಡು ಆಮೇಲೆ ಈ ರೀತಿ ಸೂಜಿಯಿಂದ ಸ್ಟಿಚ್ ಮಾಡ್ತಾ ಹೋಗಿ. ಸಣ್ಣ ಸಣ್ಣ ಇದರಲ್ಲಿ ಮಾಡಬೇಕು, ಜಾಸ್ತಿ ದಾರ ಹೊರಗಡೆ ಕಾಣಬಾರ್ದು. ಆ ಥರ ನಾವು ಹಾಕ್ಕೋಬೇಕು. ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಬರುತ್ತೆ. ಈ ಸ್ಲೀವಿಗೆ ಹಾಕಿ ಆಯಿತು. ಈಗ ಹೆಮ್ಮಿಂಗ್ ಅಂತೂ ತೋರಿಸಿದ್ದೀನಿ. ಈಗ ನಿಮಗೆ ಬ್ಲೌಸಲ್ಲಿ ಕಾಜು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ನಾನು ದಾರ 4 ಎಳೆ ದಾರ ತೊಗೊಂಡಿದ್ದೀನಿ. ನೋಡಿ, ದಪ್ಪವಾಗಿ 4 ಎಳೆ ದಾರ ಅಂದರೆ 2 ಎಳೆಯಿಂದ ಪೋಣಿಸ್ಕೊಂಡು ಅದನ್ನು 4 ಎಳೆಯಾಗಿ ಮಾಡಿ ಗಂಟು ಹಾಕ್ಕೊಂಡಿದ್ದೀನಿ. ಈ ರೀತಿ 4 ಸಲ ನಾವು ಸೂಜಿಯಿಂದ ಈ ಥರ ಬ್ಲೌಸಲ್ಲಿ ಕಾಜು ಪಟ್ಟಿಯಲ್ಲಿ ಚುಚ್ಕೊಂಡು 4 ಸಲ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡು ಆಮೇಲೆ ಕಾಜನ್ನು ಸ್ಟಿಚ್ ಮಾಡಬೇಕು. ನೋಡಿ ಯಾವ ರೀತಿ ಮಾಡೋದು ಅಂತ. ನಾವು ದಾರ ಮೇಲ್ಗಡೆ ತಗೊಂಡು ಹಾಕ್ಕೋಬೇಕು ಸ್ಟಿಚ್ಚು, ಅಂದರೆ ಅದು ಗಂಟಾಗಿ ಬೀಳುತ್ತೆ. ಈ ರೀತಿ ಹಾಕ್ಕೊಂಡಾಗ ದಾರ ಮೇಲ್ಗಡೆ ತಗೊಳ್ಳೇಬೇಕು, ಇಲ್ಲ ಅಂದರೆ ಗಂಟು ಬೀಳೋದಿಲ್ಲ. ನೋಡಿ, ನಾನು ಹೆಬ್ಬಟ್ಟಿಂದ ಯಾವ ರೀತಿ ದಾರ ಹಿಡ್ಕೋತಾ ಇದ್ದೀನಿ ಅಂತ. ನೋಡಿ, ಈ ರೀತಿ ಬರುತ್ತೆ ಕಾಜು. ಈಗ ನೋಡಿ, ಈ ರೀತಿ ಒಳಗಡೆ ಚುಚ್ಕೊಂಡು ಆಮೇಲೆ ಅಲ್ಲಿ ಒಂದು ಗಂಟು ಹಾಕ್ಕೋಬೇಕು ಹಿಂದ್ಗಡೆ. ಮತ್ತು ಅಳತೆಗೆ ಕರೆಕ್ಟಾಗಿ ನಾವು ಹೇಗೆ ಕಾಜು ಮಾಡಬೇಕು ಅನ್ನೋದು ಕೂಡ ನಿಮಗೆ ತೋರಿಸಿದ್ದೀನಿ. ಈ ರೀತಿ ಮಡಚ್ಕೊಂಡ್ರೆ ಕರೆಕ್ಟಾಗಿ 5 ಕಾಜು ಕೂಡುತ್ತೆ. ಒಂದು ಕಾಜು ಪಟ್ಟಿಯಲ್ಲಿ 5 ಕಾಜು ಕೂಡುತ್ತೆ. ಈ ರೀತಿ ನಾವು ಫೋಲ್ಡ್ ಮಾಡಿಕೊಂಡು ತೊಗೊಂಡಾಗ ನೋಡಿ. ಇಲ್ಲ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೀವು ಟೇಪಲ್ಲಿ ಹಿಡ್ಕೊಂಡು ನೋಡಿಕೊಂಡು ಮಾರ್ಕ್ ಹಾಕ್ಕೊಂಡ್ರೂ ಪರವಾಗಿಲ್ಲ. ಒಂದು ಚಾಕ್ ಪೀಸ್ ತೊಗೊಂಡು ಮಾರ್ಕ್ ಹಾಕ್ಕೊಂಡು ನೀವು ಕರೆಕ್ಟ್ ಅಳತೆಗೆ ಒಂದೊಂದು ಕಾಜು ಮಾಡಿಕೊಂಡ್ರೆ ಅದು ಮಾಡ್ಬೋದು. ಮೊದಲಿಗಂದರೆ ನಿಮಗೆ ಅಷ್ಟು ಗೊತ್ತಾಗಲ್ಲ, ನೀವು ಆ ರೀತಿ ಕೂಡ ಮಾಡ್ಕೋಬೋದು. ಒಂದು ಬ್ಲೌಸ್ ಕಾಜು ಪಟ್ಟಿಯಲ್ಲಿ 5 ಕಾಜು ಕೊಡಬೇಕು. 5 ಹುಕ್ಸು 5 ಕಾಜು ಕೊಡಬೇಕು. ಆ ಥರ ನೀವು ಅಳತೆ ಮಾಡಿಕೊಂಡು ಕರೆಕ್ಟಾಗಿ ಹಾಕ್ಕೋಬೇಕು. ನೋಡಿ, ಈ ರೀತಿ ಹಾಕ್ತಾ ಹೋಗಬೇಕು. ಗಂಟು ಹೊಲಿಗೆ ಇದು. ಈ ರೀತಿ ಹಾಕ್ಕೊಂಡಾಗ ಕಾಜು ಕರೆಕ್ಟಾಗಿ ಬಂದಿರುತ್ತೆ, ಸ್ವಲ್ಪನೂ ಬಿಚ್ಚಿ ಹೋಗಲ್ಲ. ಒಂಥರ ಹೆಣಿಕೆ ಹಾಕಿದ ಹಾಗೆ ಬರುತ್ತೆ. ಅದು ಸ್ಟಿಚ್ಚು ಹೆಣಿಕೆ ಥರ ಬರುತ್ತೆ. ಆವಾಗ ದಪ್ಪದಾಗಿ ಕಾಜು ಬರುತ್ತೆ. ನಮಗೆ ಹುಕ್ಸ್ ಹಾಕೋದಕ್ಕೆ ಗಟ್ಟಿ ಆಗುತ್ತೆ. ಆ ರೀತಿ ಹಾಕೋಬೇಕು. ನೋಡಿ, ಈ ರೀತಿ ದಾರನ ನಾವು ಯಾವಾಗಲೂ ಮೇಲೆ ತೊಗೊಂಡು ನಾವು ಗಂಟು ಹಾಕ್ಕೋಬೇಕು, ಅಂದರೆ ಮಾತ್ರ ಗಂಟು ಬೀಳುತ್ತೆ. ಈ ದಾರ ಹಾಗೆಯೇ ತೊಗೊಂಡು ಹಾಕಿದರೆ ಗಂಟು ಬೀಳಲ್ಲ ಅದರಲ್ಲಿ. ಈಗ ನೋಡಿ, ಕರೆಕ್ಟ್ ಅಳತೆಗೆ ನಾನು 5 ಕಾಜುನ ಮಾಡ್ಕೋತಾ ಇದ್ದೀನಿ.
ಈ ಕಾಜು ಆದಮೇಲೆ ಹುಕ್ಸ್ ಯಾವ ರೀತಿ ಹಚ್ಚೋದು ಅಂತ ಅದು ಕೂಡ ತೋರಿಸ್ತಾ ಇದ್ದೀನಿ. ಒಂದು 4ರಿಂದ 5 ಎಳೆ ನೀವು ಹೀಗೆ ತಗೊಂಡು ಹಾಕ್ಕೊಂಡ್ರೆ ಕಾಜು ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ತಗೊಂಡಾಗ ಗಂಟು ಬೀಳುತ್ತೆ ಅದರಲ್ಲಿ ನೋಡಿ. ಈ ರೀತಿ ಒಂದು 4-5 ಸಲ ಈ ರೀತಿ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಬೇಗ ಆಗುತ್ತೆ. ಸ್ವಲ್ಪ ಪ್ರಾಕ್ಟೀಸ್ ಆದಮೇಲಂತೂ ತುಂಬ ಬೇಗ ಆಗುತ್ತೆ. ಒಂದು 10ರಿಂದ 15 ನಿಮಿಷದಲ್ಲಿ ಒಂದು ಬ್ಲೌಸ್ ಹೆಮ್ಮಿಂಗು, ಕಾಜು, ಹುಕ್ಸು ಎಲ್ಲ ಮಾಡ್ಬೋದು. ಒಂದು 15 ನಿಮಿಷ ಆಗುತ್ತೆ ಹೆಚ್ಚು ಕಮ್ಮಿ. ನೋಡಿ ಈ ರೀತಿ ಬರುತ್ತೆ ಕಾಜು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಸೈಡಿಗೆ ಒಂದು ನಾವು ಇಟ್ಕೋಬೇಕಾಗತ್ತೆ. ಅಡ್ಜಸ್ಟ್ಮೆಂಟಿಗೆ ಲೂಸ್ ಆದಾಗ ಕರೆಕ್ಟಾಗಿ ಕೊಡಬೇಕಂದ್ರೆ ಈ ಸೈಡಿಗೆ ಒಂದು ಕಾಜು ಇರಲೇಬೇಕು. ಏನಾದರೂ ಲೂಸ್ ಆಯ್ತಪ್ಪ ಅಂದರೆ ಈ ಕಾಜುಗೆ ನಾವು ಹುಕ್ಸನ್ನು ಹಾಕ್ಕೊಂಡ್ರೆ ಟೈಟ್ ಆಗುತ್ತೆ ನೋಡಿ. ಅದಕ್ಕೆ ಒಂದು ಎಕ್ಸ್ಟ್ರಾನ ಕಾಜು ನಾವು ಬ್ಲೌಸಲ್ಲಿ ಇಟ್ಟಿರ್ತೀವಿ. ಅದು 1 ಇಂಚು ದೂರದಲ್ಲಿ ಇರಬೇಕು ನೋಡಿ. ಎಲ್ಲ ಕಾಜುಗಳು ಆಯಿತು. ಈಗ ಆಮೇಲೆ ಹುಕ್ಸ್ ಯಾವ ರೀತಿ ಹಚ್ಚೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಈ ರೀತಿ ಬಂದಿದೆ ನೋಡಿ ಎಲ್ಲ ಕಾಜುಗಳು ನೋಡಿ. ಕರೆಕ್ಟಾಗಿ ಅಳತೆಯಲ್ಲಿ ಈ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ. ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಪದೇ ಈ ಥರ ಸ್ಟಿಚ್ ಹಾಕ್ಕೊಂಡು ನೋಡಿ, ಆವಾಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಹುಕ್ಸ್ ಪಟ್ಟಿ ನೋಡಿ, ಹುಕ್ಸ್ ಯಾವ ರೀತಿ ಹಚ್ಕೊಳ್ಳೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿದೆ ಬಿಗಿನರ್ಸಿಗೆ. ಕರೆಕ್ಟಾಗಿ ನೀವು ನೋಡಿಕೊಂಡ್ರೆ ಸಾಕು, ತುಂಬ ಬೇಗ ಕಲಿತೀರ. ನಾವು ನೋಡಿನೇ ಬೇಕಾದ ಹಾಗೆ ಕಲಿಬಹುದು. ನಾವು ಕೈ ಹಿಡಿದು ಕಲಿಸ್ಬೇಕಂತೇನಿಲ್ಲ. ಈ ರೀತಿ ನೋಡಿಕೊಂಡಾಗ ನಾವು ಈಸಿಯಾಗಿ ಕಲಿಬಹುದು ನೋಡಿ. ಈ ರೀತಿ ಗಂಟು ಹಾಕೋತಾ ಹೋಗಬೇಕು ನೋಡಿ. ಈಗ ಮೇಲ್ಗಡೆ ಏನು ಕೂಡ ಈ ರೀತಿ ಗಂಟು ಹಾಕೋತಾ ಹೋಗಬೇಕು. ಒಂದು 5ರಿಂದ 6 ಗಂಟು ಹಾಕಿದರೆ ಕರೆಕ್ಟ್ ಗಟ್ಟಿಯಾಗಿ ಕೊಡುತ್ತೆ, ಏನು ಬಿಚ್ಚೋಗಲ್ಲ. ಬ್ಲೌಸ್ ಹರಿದು ಹೋದರೂ ಕೂಡ ಈ ಹುಕ್ಸ್ ಹಾಗೆ ಇರುತ್ತೆ, ಅಷ್ಟು ಗಟ್ಟಿಯಾಗಿ ಬರುತ್ತೆ. ಒಂದು 5-6 ಸಲ ಗಂಟು ಹಾಕ್ಕೊಳ್ಳಿ ಅದೇ ರೀತಿ. ಈಗ ಒಂದು ಹುಕ್ಸ್ ಹಚ್ಚಾಯಿತು ನೋಡಿ. ಈಗ ದಾರ ಖಾಲಿ ಆಗಿದೆ, ದಾರ ಪೋಣಿಸ್ಕೋತಾ ಇದ್ದೀನಿ. 2 ಎಳೆ ದಾರ ತಗೊಂಡು ನಾವು ಸೂಜಿಯಲ್ಲಿ ಪೋಣಿಸ್ಕೋಬೇಕು. ಆಮೇಲೆ ಅದು 4 ಎಳೆಗೆ ಗಂಟು ಹಾಕ್ಕೊಂಬಿಡಬೇಕು. 4 ಎಳೆ ತೊಗೊಂಡ್ರೆ ಮಾತ್ರ ಕಾಜು ದಪ್ಪಾಗಿ ಚೆನ್ನಾಗಿ ಬರುತ್ತೆ. ನೀವು 2 ಎಳೆ ತೊಗೊಂಡ್ರೆ ಚೆನ್ನಾಗಿ ಬರೋದಿಲ್ಲ, ತುಂಬ ಸಣ್ಣ ಆಗಿಬಿಡುತ್ತೆ ಕಾಜು, ತಾಳಿಕೆ ಬರೋದಿಲ್ಲ. ಹೀಗಾಗಿ ನೀವು 4 ಎಳೆ ದಾರ ತಗೊಂಡಾಗ ದಪ್ಪಾಗಿ ಚೆನ್ನಾಗಿ ಬರುತ್ತೆ, ತಾಳಿಕೆನೂ ಬರುತ್ತೆ ನೋಡಿ. ಮತ್ತು ನಾನು ಅದಕ್ಕೆ ಸ್ಟಿಚ್ ಮಾಡ್ತಾ ಇದ್ದೀನಿ. ದಾರ ಖಾಲಿ ಆಯಿತು ಅಂತ ಹೇಳಿ ಈಗ ಹೊಸ ದಾರ ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಅದೇ ರೀತಿ ಸುತ್ತಲೂ ನಾವು ಕರೆಕ್ಟಾಗಿ ಸ್ಟಿಚ್ ಮಾಡಿಕೊಂಡಾಗ ಗಟ್ಟಿಯಾಗಿ ಕೂಡುತ್ತೆ ಹುಕ್ಸು ನೋಡಿ. ಈ ರೀತಿ ಹುಕ್ಸ್ ಹಾಕ್ಕೊಂಡು ಇನ್ನೊಂದನ್ನು ಅಳತೆ ತಗೊಂಡು ಸ್ಟಿಚ್ ಮಾಡ್ಕೋಬೇಕು ನೋಡಿ. ಫಸ್ಟಿಗೆ ನಾನು ಯಾವ ರೀತಿ ಹಾಕ್ಕೋತಾ ಇದ್ದೀನಿ ಅಂತ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಕರೆಕ್ಟಾಗಿ ನೋಡಿಕೊಂಡ್ರೆ ಮಾತ್ರ ನಮಗೆ ಬೇಗ ಕಲಿಯಲು ಸಾಧ್ಯ ನೋಡಿ. ಎಲ್ಲ ಕಡೆಯೂ ಈ ರೀತಿ ರೌಂಡ್ ರಿಂಗಲ್ಲಿ ಕರೆಕ್ಟಾಗಿ ಸ್ಟಿಚ್ ಹಾಕ್ಕೊಂಡು ಬರಬೇಕು ನೋಡಿ. ಕರೆಕ್ಟಾಗಿ ಕೂಡುತ್ತೆ ನೋಡಿ. ಎಷ್ಟು ನೀಟಾಗಿ ಬಂದಿದೆ ನೋಡಿ. ನೋಡಿ ಮತ್ತೆ 5 ಹುಕ್ಸು ನಿಮಗೆ ಹಚ್ಚೋದನ್ನು ನಾನು ತೋರಿಸ್ತಾ ಇದ್ದೀನಿ. ಒಂದೇ ಹುಕ್ಸು ನೋಡಿದರೆ ಅಷ್ಟು ಬೇಗ ಅರ್ಥ ಆಗಲ್ಲ ಅಂತ ಹೇಳಿ 5 ಹುಕ್ಸ್ ಕೂಡ ಹಚ್ಚೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ನೋಡಿಕೊಂಡು ಕಲಿತ್ಕೊಳ್ಳಿ. ಬಿಗಿನರ್ಸಿಗಂತಾನೆ ನಾನು ಈ ವಿಡಿಯೋ ಮಾಡಿರೋದು. ಆರಾಮಾಗಿ ನೀವು ನೋಡಿಕೊಂಡು ಕಲಿತ್ಕೋಬಹುದು. ವೇಸ್ಟ್ ಬಟ್ಟೆಯಲ್ಲಿ ಈ ಥರ ನೀವು
ಹಚ್ಕೊಂಡು ಸ್ಟಿಚ್ ಮಾಡಿಕೊಂಡು ನೋಡಿ ಕರೆಕ್ಟ್ ಬಂದಿದೆಯೋ ಇಲ್ಲ ಅಂತ ನೋಡಿಕೊಂಡು ಕಲ್ತ್ಕೊಳ್ಳಿ. ಮೊದಲಿಗೆ ಒಂಥರ ಟಫ್ ಅನಿಸುತ್ತೆ, ಆಮೇಲೆ ಎಲ್ಲನೂ ಈಸಿ ಆಗುತ್ತೆ. ನಾವು ಹೇಗೆ ಸ್ಟಿಚ್ ಮಾಡ್ತಾ ಹೋಗ್ತೀವಿ ಹಾಗೆ ಎಲ್ಲನೂ ಈಸಿಯಾಗಿ ಆಗುತ್ತೆ ನೋಡಿ. ಈಗ ನೋಡಿ ಲಾಸ್ಟ್ ಹುಕ್ಸಿದು ಇದು ಕೂಡ ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಗಂಟು ಹಾಕೋತಾ ಹೋಗಬೇಕು ನಾವು ರಿಂಗಲ್ಲಿ, 2 ರಿಂಗ್ಗೆ ಈ ರೀತಿ ಗಂಟು ಹಾಕ್ಕೊಂಡಾಗ ಗಟ್ಟಿಯಾಗಿ ಕೂಡುತ್ತೆ ಹುಕ್ಸು. ಮೇಲ್ಗಡೆ ಒಂದು 5-6 ಗಂಟು ಹಾಕ್ಕೊಳ್ಳಿ, ತುಂಬ ಗಟ್ಟಿಯಾಗಿ ಇರುತ್ತೆ. ಈಗ ದೊಡ್ಡ ಟೇಲರ್ ಎಲ್ಲ ಇಷ್ಟು ಗಂಟು ಹಾಕೋಲ್ಲ, ಲೂಸ್ ಆಗಿರುತ್ತೆ ಅವ್ರದ್ದು ಹುಕ್ಸ್ ಎಲ್ಲ, ತುಂಬ ಲೂಸ್ ಇರುತ್ತೆ, ಬೇಗ ಕಿತ್ತೋಗ್ಕೊಂಡು ಹೋಗಿಬಿಡುತ್ತೆ. ನಾವು ಆ ರೀತಿ ಹಾಕೋದಿಲ್ಲ, ತುಂಬ ಗಂಟು ಹಾಕ್ಕೊಂಡು ಗಟ್ಟಿಯಾಗಿ ಮಾಡ್ತೀವಿ. ಅಂದರೆ ಬ್ಲೌಸ್ ಹರಿದ್ರೂ ಕೂಡ ಹುಕ್ಸ್ ಹಾಗೇ ಇರುತ್ತೆ ಬ್ಲೌಸಲ್ಲಿ, ಅಷ್ಟು ಗಟ್ಟಿಯಾಗಿ ಆಗುತ್ತೆ. ಈಗ ನೋಡಿ ಎಲ್ಲ ಹುಕ್ಸು ಹಚ್ಚಿ ಆಯಿತು, ಹೇಗೆ ಬಂದಿದೆ ಅಂತ ನೋಡಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಮತ್ತು ಇದೇ ಥರ ಬೇರೆ ರೀತಿಯ ವಿಡಿಯೋಗಳನ್ನು ನಾನು ಹಾಕ್ತಾ ಇರ್ತೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ವಿಡಿಯೋ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.